ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಬೈಕು ಮತ್ತು ಟ್ರಾಲಿ ಅಂದರೆ ಟ್ರಾಲಿ ಹಿಂದ್ಗಡೆ ಅಟ್ಯಾಚ್ ಮಾಡಿಸಿರೋ ಬೈಕಿಗೆ ಅಟ್ಯಾಚ್ ಮಾಡಿಸಿರೋಂಥ ಒಂದು ಟ್ರಾಲಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಬೈಕು 2019 ಆಗೈತೆ. ಹೀರೋ ಹೋಂಡಾ ಸ್ಪೆಂಡರ್ ಪ್ಲಸ್ 2019 ಮಾಡಲಾಗಿರುತ್ತೆ. ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಫಸ್ಟು ಗಾಡಿ ಬಗ್ಗೆ ಏನೇನು ಮಾಹಿತಿ ಕೊಟ್ಟಿದ್ದಾರೆ ತಿಳ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನಿಮಗೆ ಬೇಕು ಅನಿಸಿದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ. ಮತ್ತು ಯಾರಾದರೂ ಒಂದು ಬೈಕ್ ಟ್ರಾಲಿ ಹುಡುಕ್ತಾ ಇದ್ದರೆ, ಹೊಲಕ್ಕೂ ಮನೆಗೂ ಕೂಲಿಯರ್ನ ಏನಕ್ಕನ ಸಣ್ಣ ಪುಟ್ಟ ಸಾಗಾಣಿಕೆ ಮಾಡೋಕ್ಕೆ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಈ ಗಾಡಿದು ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರಿಗೆ ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ನಿಮಗೆ ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಾಂ ಸರ್. ಅದು ಯಾವುದು ಬೈಕ್ ಟ್ರಾಲಿನ ಅದು? ಬೈಕ್ ಟ್ರಾಲಿ ಸರ್. ಯಾವುದು ಹೀರೋ ಹೋಂಡಾ ಬೈಕ್ ಅದು? ಇರೋಣ ಸರ್. ಸ್ಪೆಂಡರಾ? ರೀ. ಓಕೆ, ಅದಕ್ಕೆ ಟ್ರಾಲಿ ಅಟ್ಯಾಚ್ ಮಾಡಿಸಿರೋದ ಹಿಂಗದು? ಅಟ್ಯಾಚ್ ಅದು ನಾವು ಹೊಲಮನೆ ಮಾಡಿಸಿದ್ದೀವಿ ಸರ್ ಅದು. ಹಾಂ. ನಮಗೆ ಹೊಲಮನೆ ಭಾಳ ಇಲ್ಲಲ್ಲ, ಹಂಗಾಗಿ ವರ್ಕೌಟ್ ಆಗ್ತಿಲ್ಲ ಅದು. ಸಣ್ಣ ಎಕ್ಸೆಲ್ ಗಾಡಿಗೆ ಇಲ್ಲಿ ವರ್ಕೌಟ್ ಆಗೋಕ್ಕಂತ ಅದಕ್ಕೋಸ್ಕರ ಅದನ್ನು ಕೊಟ್ಟೋಗ್ತೀವಿ. ಓಕೆ. ಈಗ ಅದೇನು ನೀವು ಮಾಡಿಸಿದ್ದು ಎಷ್ಟಾಗಿತ್ತು ಸರ್ ಅದು ಬೈಕಿಗೆ? ನಿಮ್ಮದೇ ಬೈಕಾ? ನಮ್ಮದೇ ಬೈಕ್ ಸರ್ ಅದು. ಹಾಂ. ಅದು ಮಾಡಿಸಿದ್ದು 65,000 ಕೊಟ್ಟು ಮಾಡಿಸಿದ್ದೀನಿ ಸರ್. ಅದು ಮಾಡಿಸಿದ್ದೀವಿ, ಯಾರು ಕೊಡೋಂಗಿಲ್ಲ. ಹಾಂ. ಬೈಕ್ 2019 ಮಾಡಲು. ಓಕೆ. ಎಷ್ಟು ಟನ್ ಹಾಕ್ಬೋದು ಅಂದರೆ ಕೆ ಜಿ ಎಷ್ಟು ಹಾಕ್ಬೋದು ಅದರಲ್ಲಿ? ಯಾಕೋ ಸರ್, ಅವರು 500 kg ಕೆಪಾಸಿಟಿ ಕೊಟ್ಟಿದ್ದಾರೆ ಅದನ್ನು. 500 ಕೆ ಜಿ ತನಕ ಹೋಗುತ್ತೆ? 500 kg ಕೆಪಾಸಿಟಿ ಕೊಟ್ಟಿದ್ದಾರೆ. ನಾವು ಅಷ್ಟಾಗಿ ಕೊಡೋದಿಲ್ಲ. ನಾವು ಒಂದು 200, 250, 5 ಪ್ಯಾಕೆಟ್ 6 ಪ್ಯಾಕೆಟ್ ಉಪ್ಪಿನ ಪ್ಯಾಕೆಟ್ ಹಾಕೊಂಡು ಹೋಗ್ತೀವಿ ಸರ್ ನಾವು. ಹಾಂ. ಅಷ್ಟೇ ನಮ್ಗೆ ಯೂಸ್ ಆಗ್ತಿದ್ದಲ್ಲ, ಹಂಗಾಗಿ ನಮ್ಮ ಹುಡುಗ ಏನಂತಾನೆ ಇದು ಎಲ್ಲ ಬೇಕಪ್ಪ ಸುಮ್ಮನೆ ಕೊಟ್ಬಿಟ್ಟಿದ್ದಾನ. ಎಕ್ಸೆಲ್ ಗಾಡಿ ಐತಲ್ಲ, ಇದ್ರಾಗ ಎಲ್ಲ ವರ್ಕೌಟ್ ಆಗ್ತಿದೆ, ಸುಮ್ಮನೆ ಯಾಕೆ ಅದು ಇಟ್ಕೊಂಡು ಇದು ಮಾಡ್ತೀವಿ ಅಂತ ಅದಕ್ಕೋಸ್ಕರ. ಓಕೆ. ಅದು ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿತ್ತಾ? ಹೊಸ ಸರ್ ಅದು. ಮಾಡ್ಕೊಂಬಂದು ಒಂದು 7-8 ತಿಂಗಳು ಆಯ್ತು ನಾವು ಅಷ್ಟೇ. ಹಾಂ. ಹೊಸದೇ ಇದೆ ಎಲ್ಲ. ಓಕೆ. ಈಗ ಬೈಕು ಅದು ನಿಮ್ಮ ಹೆಸರಲ್ಲಿ ಇರೋದು? ಎಷ್ಟು ಓನರ್ ಆಗಿದ್ದಾರೆ ಬೈಕಿಗೆ? ಬೈಕ್ ಒಂದೇ ಓನರ್ ಸರ್. ಈಗ ಮಾಡ್ಸ್ಕೊಂಡ್ರೆ 2ನೇ ಓನರ್ ಸರ್. ಓಕೆ. ಎಷ್ಟು ಓಡಿದೆ ಗಾಡಿ? ಗಾಡಿ ಮೀಟ್ರ್ ನೋಡಿಲ್ಲ ಸರ್ ನಾನು. ಇದು ಮೀಟ್ರ್ ನೆನಪಿಲ್ಲ ಸರ್ ಅದು. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ಇದಾವ? ಡಾಕ್ಯುಮೆಂಟ್ಸ್ ಇದೆ ಸರ್. ಓಕೆ. ಈಗ ಗಾಡಿ ತೊಗೊಳೋರಿಗೆ ಏನಾದ್ರು ಖರ್ಚಿದೆಯಾ, ಏನು ಸುಮ್ಮನೆ ತಗೊಂಡು ಓಡಿಸ್ಕೊಬೋದಾ? ಏನೇನಿಲ್ಲ ಸರ್, ಅವ್ರು ಖರ್ಚು ಬೇಕಾದ್ರೆ ಅವ್ರು ಬಂದು ಗಾಡಿ ನೋಡ್ಬಿಟ್ಟು ಬೇಕಾದ್ರೆ ಗಾಡಿ ಚೆನ್ನಾಗಿದ್ರೆ ತಗೊಂಡು ಹೋಗ್ಲಿ, ಚೆನ್ನಾಗಿರ್ಲಿಕ್ಕೆ ಬಿಟ್ಟು ಹೋಗ್ಲಿ ಅಷ್ಟೇ. ಓಕೆ. ಅದು ಹಿಂದೆ ಟ್ರಾಲಿಗೆ ಲಿಫ್ಟ್ ಏನಾದರೂ ಬರುತ್ತಾ, ಸುಮ್ಮನೆ ಹಂಗೆ ಲಿಫ್ಟ್ ಇಲ್ಲ, ಲಿಫ್ಟ್ ಮಾಡಿಸಿಲ್ಲ ನಾವು. ಲಿಫ್ಟ್ ಅವಶ್ಯಕತೆ ಇಲ್ಲಲ್ಲ. ಹಾಂ. ಅದೇನು ನಮ್ಗೆ ಅವಶ್ಯಕತೆ ಇದ್ದಿದ್ದಿಲ್ಲ, ಹಂಗಾಗಿ ಲಿಫ್ಟ್ ಮಾಡಿಸಿಲ್ಲ. ಹಿಂದೆ ಇದು ರಿವರ್ಸ್ ಇದೆ. ರಿವರ್ಸ್ ಇದೆ ಮತ್ತು ಫ್ರಂಟ್ ಇದೆ ಸರ್. ಓಕೆ. ಆರಾಮಾಗಿ ಹೋಗುತ್ತಾ 500 ಕೆ ಜಿ ಹಾಕಿದ್ರೆ? ಆರಾಮಾಗಿ ಹೋಗುತ್ತೆ ಸರ್ ಅದು. ನಾವು ಅಷ್ಟು ಹಾಕಿ ಹೊಡೆದಿಲ್ಲ ನಾವು ಗಾಡಿನೇ. ಅಲ್ಲಲ್ಲ, ಹೊಲಮನೆ ಯೂಸ್ ಅಲ್ಲ, ಅದಕ್ಕೋಸ್ಕರ. ಓಕೆ. ಎಲ್ಲಿ ಸರ್ ಇದು ಗಾಡಿ? ಕೊಪ್ಪಳ ಸರ್, ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು. ಓಕೆ. ಅಲ್ಲೇ ಕೊಪ್ಪಳದಲ್ಲೇ ನಂಗಾರ? ಹಾಂ. ಕೊಪ್ಪಳ ಜಿಲ್ಲೆ ಅಕ್ಕಪಕ್ಕ ಹಳ್ಳಿನ? ಇಲ್ಲ, ಹಳ್ಳಿ ಸರ್. ಅಲ್ಲಿ ಕೊಪ್ಪಳದಿಂದ 16ರಿಂದ 17 ಕಿಲೋಮೀಟರ್ ಆಗುತ್ತೆ ಸರ್. ಓಕೆ. ಏನು ಹೇಳ್ತಾರೆ ಗಾಡಿಗೆ ರೇಟು? ಗಾಡಿ ರೇಟು ನೋಡಿ ಸರ್, ಗಾಡಿ ಒಂದು 2019 ಮಾಡಲು ಸರ್. ಗಾಡಿ ಮಾರಿದರೆ 40-45 ಸಾವಿರಕ್ಕೆ ಹೋಗುತ್ತೆ ಸರ್ ಈಗ. ಹಾಂ. ಈ ಟ್ರಾಲಿ 65,000 ಕೊಟ್ಟು ಮಾಡಿಸಿದ್ದೀನಿ ಸರ್. ನಾನು ಎಲ್ಲ ಬಿಟ್ಟು 90,000 ಹೇಳಿದ್ದೀನಿ ಸರ್. ಎರಡು ಸೇರಿ 90,000 ಹೇಳಿದ್ದೀನಿ ಸರ್. ಯಾರನ್ನ ಇದ್ದರೆ ಹೇಳಿ ನಿಮ್ಮ ಕಡೆಯಿಂದ, ಮತ್ತೆ ತಗೊಂಡು ಹೋಗ್ತೀನಿ ಅಂದರೆ. ಏನು ಕಡಿಮೆ ಆಗುತ್ತಾ, ಏನು ಅದೇ ಫೈನಲ್ ಮಾಡ್ತೀರಾ? ಇಲ್ಲ ಸರ್, ನಾನು ರೇಟ್ ಕರೆಕ್ಟ್ ಹೇಳ್ಬಿಟ್ಟು ನಾನು ಇವಾಗೆಲ್ಲ. ಈಗ ನೀವು ಹೇಳಿದ ರೇಟಿಗೆ ಯಾರು ತಗೊಂಬೋದು ಸರ್? ಹೆಚ್ಚು ಕಮ್ಮಿ ಅದೇ ಆಗುತ್ತೆ ಅಂದರೆ ಈಗ 1 ಲಕ್ಷ ಹೇಳಿ 1.5 ಲಕ್ಷ ಹಿಂಗೆ ಹೇಳಿ ಕೊಡೋದು ಬೇಡ ಅಂತಂದರೆ ಫೈನಲ್ ರೇಟ್ ಹೇಳ್ಬಿಟ್ಟಿನಿ ಸರ್. ಅದೇ ಅವ್ರು ಮಾರ್ಜಿನ್ನೇ ಮಾಡಿ, ಅದು ಬೇಕಾದ್ರೆ ಟ್ರಾಲಿ ಮಾಡ್ಸ್ಕೊಂಬರ್ಲಿ. 65,000 ರೂಪಾಯಿ ಇದೆ ಸರ್ ಟ್ರಾಲಿ ಮಾಡೋಕ್ಕೆ. ಅಲ್ಲ, ಇಲ್ಲಂತ ಏನಿಲ್ಲ. ಸೆಕೆಂಡೇ ಹೊಸದೇ ಸರ್. ನಾನು ಅದೇ ಹೇಳ್ಕೊಂತೀನಿ, ಹೊಸದೇ, ಸೆಕೆಂಡೇ ಅದು. ನೋಡಿ ಸರ್, ಒಂದು 5-10 ಸಾವಿರ ಕಡಿಮೆ ಬಂದರೆ ಬಿಟ್ಬಿಡ್ತೀನಿ. ಒಂದು 80,000 ಕೊಟ್ಟು ಬಂದರೂ ಬಿಡ್ತೀರಾ? 80,000 ಬಂದರೆ ಬಿಟ್ಬಿಡ್ತೀನಿ ಸರ್. ಸರಿ. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಇದೆ ನಂಬರ್.
ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಟೈಟಲಲ್ಲಿ, ಒಂದ್ಸತಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಬೇಕಾದ್ರೆ ಅವ್ರಿಗೊಂದ್ಸತಿ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರೋ ಲೊಕೇಶನ್ಗೆ ಹೋಗ್ಬಿಟ್ಟು ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಅವ್ರು ಹೇಳೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ತೊಗೊಳ್ಳಿ ಅಂತ ಹೇಳ್ಬೋದು. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂದ್ರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ. ಯಾರಾದರೂ ಚಿಕ್ಕ ಪುಟ್ಟ ತರಕಾರಿ ಮಾಡೋಂಥವ್ರಿಗೆ, ಸಣ್ಣ ಪುಟ್ಟ ಹೊಲಕ್ಕೂ ಮನೆಗೂ ಓಡೋಂಥವ್ರಿಗೆ ಗೊಬ್ಬರ ಬೀಜ ಏನಾದರೂ ತೊಗೊಂಡು ಅಥವಾ ಕೂಲರ್ನ ಏನಾದರೂ ತೊಗೊಂಡು ಹೋಗೋಕ್ಕೆ ಕರ್ಕೊಂಡು ಹೋಗೋಕ್ಕೆ ಇಂಥ ಯೂಸ್ ಆಗುತ್ತೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೇನೆ. ಥ್ಯಾಂಕ್ ಯು.